ನಕಲಿ ಫೋಟೋ ಬಳಸಿ ನರೇಗಾ ಗೋಲ್ ಮಾಲ್ ಮಾಡಲಾಗಿತ್ತು. ನ್ಯೂಸ್ 18 ಕನ್ನಡ ಈ ಬಗ್ಗೆ ವರದಿ ಮಾಡಿದ ನಂತರದಲ್ಲಿ ವಿಸ್ತೃತವಾದಂತಹ ವರದಿ ಬಿತ್ತರ ಆದ ನಂತರದಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಪಿಡಿಒಗೆ ನೋಟಿಸ್ ಕೊಡಲಾಗಿದೆ. ಅಕ್ರಮದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸಭೆಯನ್ನು ಕೂಡ ನಡೆಸಲಾಗಿದೆ. ಪಿಡಿಒಗೆ ಈ ಸಂಬಂಧಪಟ್ಟಂಗೆ ನೋಟಿಸ್ ಜಾರಿಯಾಗಿದೆ. ನಡೆದಿರುವಂತಹ ಅಕ್ರಮದ ಬಗ್ಗೆ ಸಭೆಯನ್ನ ಕರೆಯಲಾಗಿದೆ ಚರ್ಚೆಗಾಗಿ. ನಕಲಿ ಫೋಟೋ ಬಳಸಿ ನರೇಗಾ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18 ವರದಿ ಬಳಿಕ ಬಾಗಲಕೋಟೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ. ಪಿಡಿಒಗೆ ಮೊದಲಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಆಗಿರುವಂತಹ ಅಕ್ರಮದ ಬಗ್ಗೆ, ಆ ಗೋಲ್ಮಾಲ್ ಬಗ್ಗೆ ಚರ್ಚೆಗಾಗಿ ಸಭೆ ನಿಗದಿಯಾಗಿದೆ. ಕಾಮಗಾರಿ ಮಾಡದೇನೆ ಬಿಲ್ ಕ್ಲಿಯರ್ ಮಾಡಿಕೊಂಡಿತ್ತು ನರೇಗಾ ಈ ಗೋಲ್ಮಾಲ್ ಪ್ರಕರಣ ಏನಾಗಿತ್ತು ಅನ್ನೋದು. ನರೇಗಾ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದನ್ನ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು, ಬಯಲಿಗೆಳೆದಿತ್ತು. ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ನಡೆಸಿತ್ತು. ಸೊ ಅದರ ಬಿಗ್ ಇಂಪ್ಯಾಕ್ಟ್ ನೋಡ್ತಾ ಇದ್ದೀವಿ. ಅದರ ಫಲಶ್ರುತಿ ಇದು. ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಜಿಲ್ಲಾಡಳಿತದಿಂದ. ನ್ಯೂಸ್ 18 ವರದಿ ಬಳಿಕ ನಕಲಿ ಕಾಮಗಾರಿಗೆ ಬ್ರೇಕ್ ಬಿದ್ದಿದೆ. ನ್ಯೂಸ್ 18 ವರದಿ ಬಳಿಕ ಕಾರ್ಮಿಕರ ಹಾಜರಿ ಕೇವಲ 2ಕ್ಕೆ ಇಳಿಕೆ ಆಗಿರೋದು. ನಕಲಿ ಹೆಸರುಗಳನ್ನ ಬಳಸ್ತಾ ಇರೋದು ಇದರಲ್ಲೇ ಬಯಲಾಗಿದೆ. ಕಾಮಗಾರಿಯನ್ನು ನಡೆಸದೇನೆ ಬಿಲ್ ಕ್ಲಿಯರ್ ಮಾಡಿಕೊಳ್ತಾ ಇದ್ದಿದ್ದು, ಆ ಬಗ್ಗೆ ವಿಸ್ತೃತವಾಗಿ ವರದಿ ಬಿತ್ತರಾಗಿತ್ತು. ಈಗ ನೋಡಿ, ವರದಿಯ ನಂತರದಲ್ಲಿ ಕಾರ್ಮಿಕರ ಹಾಜರಿ, ಈ ನರೇಗಾ ಯೋಜನೆ ಆ ಕೆಲಸ ಏನು ನಡೀತಾ ಇರುತ್ತೆ ಅಲ್ಲಿ ಕೇವಲ 2ಕ್ಕೆ ಇಳಿಕೆ ಆಗಿದೆ ಹಾಜರಿ. ನಕಲಿ ಹೆಸರುಗಳು ಬಳಸ್ತಾ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಬಾಗಲಕೋಟೆ ಜಿಲ್ಲಾಡಳಿತದಿಂದ ಈ ಸಂಬಂಧಪಟ್ಟಂಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಪಿಡಿಒಗೆ ನೋಟಿಸ್ ಕೊಟ್ಟಿರುವಂಥದ್ದು ನ್ಯೂಸ್ 18 ವರದಿಯನ್ನ ಅದರಲ್ಲಿ ಉಲ್ಲೇಖ ಮಾಡಿರೋದು. ನ್ಯೂಸ್ 18 ಕನ್ನಡದ ವರದಿಯಲ್ಲಿ ಈ ಬಗ್ಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವಂಥದ್ದು ಬಯಲಾಗಿದೆ. ಆ ಬಗ್ಗೆ ಚರ್ಚೆ ನಡೆಸಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ದಿನಾಂಕ 21/7/2025 ಮುಧೋಳ ತಾಲೂಕಿನ ಇಂಗ್ಳಿಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳಲ್ಲಿ ಅವ್ಯವಹಾರ ಜರುಗಿರುವ ಬಗ್ಗೆ ನ್ಯೂಸ್ 18 ಕನ್ನಡ ವಾಹಿನಿಯಲ್ಲಿ ವರದಿ ಪ್ರಸಾರವಾಗಿದ್ದು, ಸದರಿ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡು ವರದಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಧೋಳ್ ರವರಿಗೆ ನಾನು ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ. ಸದರಿಯ ವರದಿಯ ಆಧಾರದ ಮೇಲೆ ಖಂಡಿತವಾಗಿಯೂ ಇದರಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಯವರು ಇರ್ತಾರೆ ಅವರ ಮೇಲೆ ಶಿಸ್ತು ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ ಅಂತ ಈ ಮೂಲಕ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಇಂಥದ್ದೊಂದು ಗೋಲ್ಮಾಲ್ ಪ್ರಕರಣ ಅದು ಎಷ್ಟು ವರ್ಷಗಳಿಂದ ನಡೀತಾ ಇತ್ತೋ ಗೊತ್ತಿಲ್ಲ. ಅತಿ ದೊಡ್ಡ ಒಂದು ಲೂಪ್ ಹೋಲ್ ಅನ್ನ ನ್ಯೂಸ್ 18 ಕನ್ನಡ ಬಯಲಿಗೆಳೆದಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಇಂಥದ್ದೊಂದು ಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾಡಳಿತ ಮುಂದಾಗ್ತಾ ಇರುವಂಥದ್ದು ಶ್ಲಾಘನೀಯ. ಮುಂದಿನ ಕ್ರಮ ಏನಾಗಿರುತ್ತೆ? ಯಾವಾಗ ಸಭೆ ನಿಗದಿಯಾಗಿದೆ? ಅರುಣ್, ಇದೇ 21ನೇ ತಾರೀಕಿಗೆ ನ್ಯೂಸ್ 18ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಒಂದಿಷ್ಟು ಅವ್ಯವಹಾರಗಳ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿದ್ವಿ. ನರೇಗಾ ಯೋಜನೆಯಲ್ಲಿ ಕೈಗೊಳ್ಳುವಂತಹ ಕಾಮಗಾರಿಗಳಿಗೆ ನಕಲಿ ಫೋಟೋಗಳನ್ನ ಮತ್ತು ನಕಲಿ ಹೆಸರುಗಳನ್ನ ಬಳಸಿ ಅಲ್ಲಿ ಕಾಮಗಾರಿಯನ್ನು ಮಾಡುವಂತದ್ದಾಗಿರ್ಬೋದು, ಅಂದ್ರೆ ಕಾಮಗಾರಿ ಮಾಡದೇನೆ ಬಿಲ್ ಅನ್ನ ತೆಗೆಯುವಂತದ್ದನ್ನ ಕೆಲಸ ಅಲ್ಲಿ ಮಾಡ್ತಾ ಇದ್ರು. ಈ ಬಗ್ಗೆ ಸಾಕ್ಷಿ ಸಮೇತವಾಗಿ, ಅಂದ್ರೆ ಏನು ಕೇಂದ್ರ ಸರ್ಕಾರದ ನರೇಗಾ ಪೋರ್ಟಲ್ ಇದೆ, ಅದೇ ಪೋರ್ಟಲ್ ನಲ್ಲೇ ಈ GPS ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಆ ಫೋಟೋಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿನೇ ಗೊತ್ತಾಗಿತ್ತು, ನೂರಾರು ಫೋಟೋಗಳು ನೂರಾರು ಹೆಸರುಗಳಿಗೆ, ಅಂದ್ರೆ ಕೆಲವಷ್ಟು ಫೋಟೋಗಳನ್ನ ನೂರಾರು ಹೆಸರುಗಳಿಗೆ ಬಳಸಿ ಅಲ್ಲಿ ನರೇಗಾ ಕಾಮಗಾರಿಗಳಿಗೆ ನಕಲಿ ಹಾಜರಿಯನ್ನ ಹಾಕುವ ಮೂಲಕ ನಕಲಿ ಕೂಲಿ ಕಾರ್ಮಿಕರ ಹೆಸರನ್ನು ತೋರಿಸಿ ಅಲ್ಲಿ ಒಂದಿಷ್ಟು ಹಣವನ್ನ ಅವ್ಯವಹಾರ ಮಾಡುವಂತ ಪ್ರಕರಣದಾಗಿತ್ತು. ಇದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಆಗಿರುವಂತಹ ರಾಜಶೇಖರ್ ವಾರದ್ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಕೂಡ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಇನ್ನು ಈ ರಾಜಶೇಖರ್ ವಾರದ್ ಎನ್ನುವಂತವ್ರು ಏನಿದ್ದಾರೆ, ಇವರು ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಹೌದು. ಇದೇ ಹಿನ್ನೆಲೆಯಲ್ಲಿನೇ ಏನು ನ್ಯೂಸ್ 18ನಲ್ಲಿ ವರದಿ ಬಿತ್ತರವಾಗ್ತಿದ್ದಂತೆ ಆ ಒಂದು ಕಾಮಗಾರಿಗಳು, ಅಂದ್ರೆ ಪ್ರತಿ ದಿನಕ್ಕೂ ಕೂಡ 500ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಆಳುಗಳನ್ನ, ಅಂದ್ರೆ ಕೂಲಿ ಕಾರ್ಮಿಕರನ್ನ ಅಲ್ಲಿ ನೇಮಿಸಿ ಕೆಲಸ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಫೋಟೋಗಳನ್ನ ಮತ್ತು ಹೆಸರುಗಳನ್ನ ನಮೂದಿಸಲಾಗ್ತಾ ಇತ್ತು. ವರದಿ ಬಂದ ನಂತರ ಕೇವಲ 2ಕ್ಕೆ ಇಳಿದಿರುವಂತದ್ದು. ಈಗ 3-4 ದಿನಗಳ ಡಾಟಾವನ್ನ ಚೆಕ್ ಮಾಡೋದ್ರಲ್ಲಿ ಇದು ಗೊತ್ತಾಗಿರುವಂತದ್ದು. ಅದ್ರ ಜೊತೆಗೇನೆ
ತಾವು ಪಿಡಿಒಗಳ ಅಧ್ಯಕ್ಷರಾಗಿರೋದ್ರಿಂದಾಗಿ ಏನು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಗೂ ಕೂಡ ಒಂದು ಪತ್ರವನ್ನ ಬರೆದಿರುವಂತದ್ದು ಸಂಘದಿಂದ. ಅಂದ್ರೆ ನಮಗೆ ತಾಂತ್ರಿಕವಾಗಿ ಸಮಸ್ಯೆ ಆಗ್ತಾ ಇದೆ, ನಮಗೆ ಸಭೆಯನ್ನ ಕರೀದಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಇವರ ಒಂದು ಪತ್ರದ ಮೇರೆಗೆ ಈಗ ಆಯುಕ್ತರು ಕೂಡ ಸಭೆಯನ್ನ ಕರೆದಿರುವಂತದ್ದು. 31ನೇ ತಾರೀಕಿಗೆ ಸಭೆ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.